कराग्रे वसते लक्ष्मी करमध्ये सरस्वती करमूले स्थिते गौरी. ಅಜ್ಜಮ್ಮ, ಇವತ್ತು ದೇವಸ್ಥಾನದಲ್ಲಿ ಅಮ್ಮನವರಿಗೆ ಕಂಕಣ ಕಟ್ಟೋ ಹಿಂದಿನ ದಿನದ ಉತ್ಸವ ಅಂತೆ. ಗೊತ್ತಿರೋ ವಿಷಯನೇ ಅದು. ನೀನೇನು ಇನ್ನೂ ಇಲ್ಲೇ ಇದೆಯಾ? ಈಗಲೇ ಹೋಗ್ತೀನಿ. ಬೇಗ ಬಂದು ದೇವಸ್ಥಾನನೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕೋದಕ್ಕೆ ಹೇಳಿದ್ದಾರೆ. ಹೊರಡು ಮೊದಲು. ಅದೇನದು ಕಂಕಣ ಕಟ್ಟೋದು ಅಂದರೆ? ನಾಳೆ ಕಂಕಣ ಕಟ್ತಾರೆ, ಅದಕ್ಕೆ ಹಿಂದಿನ ದಿನದ ಉತ್ಸವ ಇವತ್ತು. ನೀನು ಆ ಉತ್ಸವ ನೋಡೋಕ್ಕೆ ನಿಲ್ಬೇಡ. ದೇವಸ್ಥಾನದ ರಂಗೋಲಿ ಕೆಲಸ ಮುಗಿದ ಕೂಡಲೇ ಬೇಗ ಮನೆಗೆ ಬಂದ್ಬಿಡು. ಯಾಕೆ? ನನಗೂ ಉತ್ಸವ ಎಲ್ಲ ನೋಡೋದಕ್ಕೆ ಆಸೆ ಅಜ್ಜಿ. ನಾ ಅಲ್ಲೇ ಇರ್ತೀನಿ. ಹೇಳ್ದಷ್ಟು ಕೇಳಿ ಅಧಿಕ ಪ್ರಸಂಗಿ. ಹೆಂಗಸರು ಮಕ್ಕಳು ಸಾಮಾನ್ಯವಾಗಿ ಈ ಹಿಂದಿನ ದಿವಸದ ಉತ್ಸವಕ್ಕೆ ಇರೋದಿಲ್ಲ. ಯಾಕೆ? ತಾಯಿಗೆ ರೋಷ ಜಾಸ್ತಿ ಈ ಉತ್ಸವದಲ್ಲಿ. ಪಲ್ಲಕ್ಕಿ ಹೊತ್ಕೊಂಡು ಅವ್ರ ಕೈಗೂ ಸಿಗದೆ ನುಗ್ತಿರ್ತಾಳೆ. ಪಲ್ಲಕ್ಕಿನ ಜನ ಹೊತ್ಕೊಂಡು ಹೋಗಲ್ಲ, ಪಲ್ಲಕ್ಕಿನೇ ಜನರನ್ನ ಎಳ್ಕೊಂಡು ಹೋಗ್ತಿರುತ್ತೆ. ಸರ್ಸರ ಅಂತ ನುಗ್ತಿರ್ತಾರೆ. ಎಷ್ಟೋ ಜನ ಬಿದ್ದು ಬಿಡ್ತಾರೆ. ಕಾಲು ತುಳಿತಕ್ಕೆ ಸಿಕ್ಕಿ ಕೈ ಕಾಲು ಮುರ್ಕೊಂಡಿರೋರು ಉಂಟು. ಅದಕ್ಕೆ ಆದಷ್ಟು ಹೆಂಗಸರು ಮಕ್ಕಳನ್ನ ಬರಲೇಬೇಡಿ ಅಂತಾನೆ ಹೇಳಿಬಿಟ್ಟಿರ್ತಾರೆ. ಈ ಉತ್ಸವ ನೋಡೋಕ್ಕೆ ಭಯವಾಗುತ್ತೆ. ಹೌದಾ? ಹೌದಾ ಏನು ಬಂತು? ನಾನೇ ಹೋಗಿಲ್ಲ ಇದುವರೆಗೂ. ಈ ಊರಿನಲ್ಲೇ ಇದ್ರು. ಬೇರೆ ಉತ್ಸವಗಳ ಥರ ಅಲ್ಲ ಇದು. ಈ ಉತ್ಸವ ಎಲ್ಲರೂ ಮನೆ ಮುಂದೆ ನಿಂತು ಪೂಜೆ ಸ್ವೀಕರಿಸೋದಿಲ್ಲ. ಅಮ್ಮನವರಿಗೆ ಎಲ್ಲಿ ಪೂಜೆ ಸ್ವೀಕರಿಸಬೇಕು ಅಂತ ಅನಿಸುತ್ತೋ ಆ ಮನೆ ಮುಂದೆ ಮಾತ್ರ ನಿಲ್ತಾಳೆ. ಬೇಡ ಅನ್ಸೋ ಮನೆ ಮುಂದೆ ಏನಾದರೂ ನಿಂತರೆ ಕೋಪಕ್ಕೆ ಆ ಪಲ್ಲಕ್ಕಿನ ಸರಸರ ಅಂತ ಸುತ್ತಿಸ್ಬಿಡ್ತಾಳೆ. ಪಾಪ ಆ ಪಲ್ಲಕ್ಕಿ ಹೊತ್ತವರು ಹಿಡಿಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ 10-15 ಸುತ್ತು ಬಿಡ್ತಾರೆ. ಅಷ್ಟೊಂದು ವೀರಾವೇಶ ಈ ಮಹಾತಾಯಿದು ಉತ್ಸವದಲ್ಲಿ. ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ. ನಮ್ಮ ಮನೆ ಮುಂದೆ ಪಲ್ಲಕ್ಕಿ ನಿಂತರೆ ನಮ್ಮ ಭಾಗ್ಯ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು.